ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಇದಕ್ಕೆ ಯಾವಾಗ ಕೊನೆ ಹಾಡ್ತೀರಾ? ಮಾವ, ಮೊಮ್ಮಗ ಬರ್ಲಿ ಅಂತ ಕಾದಿದ್ದಾಯ್ತು. ಮೊಮ್ಮಗ ಬಂದಿದ್ದೂ ಆಯ್ತು. ಈಗ ಮರಿ ಮೊಮ್ಮಗನ್ನ ನೋಡ್ಬೇಕು ಅಂತ ನಿಮ್ಗನ್ನಿಸ್ತಿಲ್ವೇ? ಮಾವ, ಇವತ್ತೊಂದು ತೀರ್ಮಾನ ನೀವು ಮಾಡ್ಲೇಬೇಕು. ಆದಷ್ಟು ಬೇಗ ಸೂರ್ಯನ್ಗೂ ನಮ್ ಬಂಗಾರು ಸುರಭಿಗೂ ಮದುವೆ ಮಾಡಿಸ್ಬೇಕು. ಅಳಿಯಂದ್ರೆ, ಹೇಳಿ ಮಾವ. ನೀವು ನಡ್ಕೋತಾ ಇದ್ದೀರಲ್ಲ ಅದೇ ವೇಸ್ಟ್. ನನ್ನ ಮಗಳನ್ನ ನಿಮಗೆ ಕೊಟ್ನಲ್ಲ ಅದು ವೇಸ್ಟ್. ಅದಕ್ಕಿನ್ನ ಹೆಚ್ಚಾಗಿ ನೀವೀ ಭೂಮಿ ಮೇಲೆ ಹುಟ್ಟಿ ನಡ್ಕೋತಾ ಇದ್ದೀರಲ್ಲ ಅದೇ ದೊಡ್ಡ ವೇಸ್ಟ್ ಅಂತ ಅನ್ಕೊಂಡಿದ್ದೆ. ಆದ್ರೆ ಈಗ ನಿಮ್ಮ ಈ ಒಂದು ಮಾತು ಉಪಯೋಗಕ್ಕೆ ಬಂತು ನೋಡಿ. ಮಾವ, ವೇಸ್ಟಲ್ಲೂ ಸಿಗುತ್ತೆ ಬೆಸ್ಟು. ಆದ್ರೆ ಅದನ್ನ ತಿಳ್ಕೊಳ್ಳೋಕೆ ಕಾಲ ಕೂಡ ಬರಬೇಕು ಅಷ್ಟೇ. ಅಲ್ಲ ಕಣೆ ಲಲಿತಾ, ನಾನು ದಿನಾನು ಸೂರ್ಯ ಸುರಭಿನ ನೋಡ್ತಾನೆ ಇರ್ತೀನಿ. ನನ್ನ ತಲೆಗಿದು ಹೊಳಿಲೇ ಇಲ್ಲ. ಮದುವೆ ಮಾಡಿಸ್ಬಿಡೋಣ, ಏನಂತೀಯ? ಏ ಕಳ್ಮುದ್ಕ, ತೋರ್ಸ್ಬಿಟ್ಟಿಲ್ಲ ನಿನ್ ಗಂಡ್ಸ್ ಬುದ್ಧಿನ. ಯಾಕೆ ಹೀಗಂತೀಯ? ಮತ್ತೆ ಮೊಮ್ಮಗ ಬರಕ್ ಮುಂಚೆ ಏನ್ ಹೇಳಿದ್ದೆ? ಏನ್ ಹೇಳಿದ್ದೆ? ಅಲ್ಲಯ್ಯ, ಇಬ್ರು ಹೆಣ್ಮಕ್ಳು ಮದ್ವೆ ಮಾಡಿಸಿ ಅವ್ರ ಮಕ್ಕಳನ್ನ ಮೊಮ್ಮಗನ್ ತೊಡೆ ಮೇಲೆ ಕೂಡ್ಸಿ ಕಿವಿ ಚುಚ್ಚಿಸ್ತೀನಿ ಅಂತಲ್ವಾ ಹೇಳಿದ್ದು? ಇಬ್ರು ಹೆಣ್ಮಕ್ಳನ್ನ ಮನೇಲಿ ಇಟ್ಕೊಂಡು ಮೊಮ್ಮಗನ್ ಮದ್ವೆ ಮಾಡ್ತೀನಿ ಅಂತೀಯಲ್ಲ, ನಿಂಗೇನಾದ್ರು ತಲೆ ಕೆಟ್ಟಿದ್ಯಾ? ಸರಿಯಾಗಿ ಹೇಳಿದೆ ಅಜ್ಜಿ. ಇಬ್ರು ತಂಗಿಯರನ್ನ ಮನೇಲಿ ಇಟ್ಕೊಂಡು ನಾನು ನನ್ನ ಮದುವೆ ಬಗ್ಗೆ ಯೋಚನೆ ಮಾಡೋಕ್ಕಾಗತ್ತಾ? ಅಣ್ಣ ಅಂತ ನನಗೆ ಜವಾಬ್ದಾರಿ ಇಲ್ವಾ? ಇಬ್ಬರಿಗೂ ಅವರವರ ಜೀವನದ ದಾರಿ ತೋರಿಸೋದ ಮೇಲೇನೆ ನಾನು ನನ್ನ ಕನಸಿನ ದಾರಿನ ನೋಡ್ಕೋಬೇಕು. ತನ್ನ ತನ್ನರ ತನ್ನ ನಾರೆ ತನ್ನ ತನ್ನರನ ಆಹಾ ತನ್ನ ತನ್ನರ ನನ್ನ ನಾರೆ ತನ್ನ ನನ್ನ. ಅದು ಮದುವೆ ಅಂತ ಹೇಳ್ಬಿಟ್ರಲ್ಲ, ಹುಮ್ಮಸ್ ಬಂದ್ಬಿಟ್ಟು ಹೆಣ್ಣು ಮೊಮ್ಮಕ್ಕಳಿರೋದನ್ನೇ ಮರ್ತು ಬಿಟ್ಟೆ ನಾನು. ಮತ್ತೆ ತಡ ಮಾಡೋದು ಯಾಕೆ ತಾತ? ಮಾತುಕತೆ ಮದುವೆ ಅಂತ ಬಂದ್ಮೇಲೆ ಯಾವುದೇ ಕಾರಣಕ್ಕೂ ನಿಲ್ಲಿಸಬಾರ್ದು. ಆದಷ್ಟು ಬೇಗ ನನ್ನ ತಂಗಿಗೆ ಒಳ್ಳೆ ಗಂಡನ್ನ ಹುಡುಕ್ಬೇಕು. ಆದಷ್ಟು ಬೇಗ ಅದಕ್ಕೆ ಏರ್ಪಾಟ್ ಮಾಡು ತಾತ. ಲೋ ಮೊಮ್ಮಗನೇ, ನನಗೆ ವಯಸ್ಸಾಗಿದೆ ಕಣೋ. ಅಣ್ಣ ಅಂತ ನೀನ್ ಯಾಕೆ ಇರೋದು? ಆ ಜವಾಬ್ದಾರಿನ ನೀನೇ ತಗೋ. ನಿನ್ನ ತಂಗಿಯರಿಗೆ ಒಂದು ಒಳ್ಳೆ ಸಂಬಂಧನ ನೀನೇ ಹುಡುಕು. ಆಗ್ಲಿ ತಾತ, ಶುಭಸ್ಯ ಶೀಘ್ರಂ. ಇವತ್ತಿಂದನೇ ಮ್ಯಾಟ್ರಿಮೋನಿ ಸೈಟಲ್ಲಿ ಗಂಡು ಹುಡುಕೋ ಕೆಲಸನ ಶುರು ಮಾಡಿಬಿಡ್ತೀನಿ. ಅಯ್ಯಯ್ಯ, ಮ್ಯಾಟಿಮೋನಿಲ ಬೇಡಪ್ಪ. ನಮ್ಮ ಜನಾಂಗದಲ್ಲೇ ಒಬ್ಬ ಒಳ್ಳೆ ಹುಡುಗನ ಹುಡುಕು. ಅಯ್ಯೋ, ಮೆಟೋಮೋನಿ ಅಂದ್ರೆ ವಧುವರ್ನ ಹುಡುಕೋ ವೇದಿಕೆ ಅಂತ ಅಲ್ವಾ ಸೂರ್ಯ? ಅರೆ ವಾ, ಪರವಾಗಿಲ್ಲ ಅಜ್ಜಿ, ಎಲ್ಲಾನು ತಿಳ್ಕೊಂಡಿದೀಯಾ? ತಾತ, ವಧುವರರ ವೇದಿಕೆ ಅಂತಂದ್ರೆ ಅಲ್ಲಿ ಎಲ್ಲಾ ತರಹದ ಜಾತಕಗಳು ಸಿಗ್ತವೆ. ಹುಡುಗನ ಗೋತ್ರ, ಬಣ್ಣ, ಕೆಲಸ, ಹವ್ಯಾಸ, ಅಭ್ಯಾಸ, ಇಂದ ಹಿಡಿದು ಆವರೆಗೂ ಎಲ್ಲಾನು ಅಲ್ಲೇ ಸಿಗತ್ತೆ. ಮತ್ತೆ ಖ ಖ ಘ ಘ ನ್ಯಾ ಅದೆಲ್ಲ ಮದುವೆ ಆದ್ಮೇಲೆ ಹುಡುಗಿನೇ ತಿಳ್ಕೊತಾಳೆ.
ಆಯ್ತಪ್ಪ, ವಾಲ್ಗ ಊದ್ಸೇ ಬಿಡೋಣ. ಮತ್ತೆ ಒಳ್ಳೆ ಹುಡುಗನ ಹುಡುಕು. ಸರಿ ತಾತ, ಇನ್ಮೇಲೆ ಹಗಲು ರಾತ್ರಿ ಕೂತ್ರು ನಿಂತ್ರು ಎದ್ರು ಬಿದ್ರು ಅದೇ ಕೆಲಸ. ಯಾಕೆ ಪದ್ಮಿನಿ, ಯಾಕೆ ಇಷ್ಟು ಲೇಟ್ ಮಾಡಿದೆ? ನೀನೇನೋ ಬೈಕಲ್ಲಿ ಸರ್ರ ಅಂತ ಬಂದ್ಬಿಡ್ತೀಯ. ನಾನ್ ಮನೆಯವ್ರದೆಲ್ಲ ಕಣ್ ತಪ್ಸಿ ಬರೋದು ಲೇಟ್ ಆಗೇ ಆಗತ್ತೆ. ಪದ್ಮಿನಿ, ಏನಾಯ್ತು? ಕೈಗೆ ಬ್ಯಾಂಡೇಜ್ ಹಾಕಿದ್ಯಾ? ಓಹ್ ಅದಾ, ನನಗೆ ಗುಲಾಬಿ ಹೂ ಅಂದ್ರೆ ತುಂಬಾ ಇಷ್ಟ. ಹೂ ಕೀಳಕ್ಕೆ ಅಂತ ತೋಟಕ್ಕೆ ಹೋಗಿದ್ದೆ, ಮುಳ್ಳು ಚುಚ್ಚಿ ಗಾಯ ಆಯ್ತು, ಅದಕ್ಕೆ ಬ್ಯಾಂಡೇಡ್ ಹಾಕೊಂಡಿದ್ದೀನಿ. ತುಂಬಾ ನೋವ್ತಾ ಇದೆಯಾ? ಆಗದೆ ಇರತ್ತಾ? ಎಷ್ಟು ನೋವಾಗ್ತಿದೆ? ನೋವು ಅನುಭವಿಸ್ತಾ ಇರೋಳು ನಾನು, ಅದೆಷ್ಟು ಅಂತ ನಿನ್ಗೆ ಹೇಗೆ ಹೇಳಕ್ಕಾಗತ್ತೆ? ಎಷ್ಟು ನೋವಾಗ್ತಿದೆ ಅಂತ ನಿನಗೆ ಗೊತ್ತಾಗ್ತಿಲ್ವಲ್ಲ? ಇಷ್ಟು ಇಷ್ಟು ಹೋಗ್ಲಿ, ಇಷ್ಟು ಗೊತ್ತಿಲ್ಲ, ಅದು ಹೇಗೆ ಹೇಳಕ್ಕಾಗತ್ತೆ? ನಕುಲ್, ನಕುಲ್, ಏನ್ ಮಾಡ್ತಿದ್ಯಾ? ಮುಳ್ಳದು, ಬಿಡು ಅದನ್ನ. ನಕುಲ್, ಬಿಡು. ನಕುಲ್, ಯಾಕೆ ಹೀಗೆ ಮಾಡ್ಕೊಂಡೆ? ನೋಡು ಎಷ್ಟು ರಕ್ತ ಬರ್ತಿದೆ ಅಂತ. ನಿನಗೆ ಎಷ್ಟು ನೋವಾಗ್ತಿದೆಯೋ ಅದನ್ನ ನಾನು ಅನುಭವಿಸ್ಬೇಕಲ್ವಾ? ನಿನಗೆ ಹೇಳೋಕ್ಕೂ ಆಗ್ತಿಲ್ಲ, ತೋರ್ಸೋಕ್ಕೂ ಆಗ್ತಿಲ್ಲ, ಅದಕ್ಕೆ ಹಿಂಗೆ ಮಾಡ್ಕೊಂಡೆ. ಇದ್ಯಾಕೋ ನಿನಗೆ ಅತಿ ಆಯ್ತು ಅಂತ ಅನಿಸ್ತಿಲ್ವಾ? ನಿನಗಿದು ಅತಿ ಅನಿಸ್ತಾ ಇರ್ಬೋದು, ಆದರೆ ನನಗಿದೆ ಪ್ರೀತಿ.